ನಮಸ್ಕಾರ ಫ್ರೆಂಡ್ಸ್, ಹಿಂದೂಗಳಿಗೆ ಯುಗಾದಿ ಹಬ್ಬದ ದಿನದಿಂದ ಹೊಸ ವರ್ಷ ಪ್ರಾರಂಭವಾಗುತ್ತೆ. ಯುಗಾದಿ ಹಬ್ಬದ ಸಂಪ್ರದಾಯಕ ಪ್ರಕಾರ ಕೆಲವರು ಧ್ವಜಾರೋಹಣವನ್ನು ಮಾಡ್ತೀವಿ. ಧ್ವಜಾರೋಹಣ ಯಾಕೆ ಮಾಡೋದು ಅಂದರೆ, ಈ ವರ್ಷ ಪೂರ್ತಿ ನಾವು ವಿಜಯಶಾಲಿಯಾಗಿರಲಿ, ಹಾಗೆ ನಮ್ಮ ಆಸೆಗಳೆಲ್ಲ ನೆರವೇರಲಿ, ನಮಗೆ ಸಂತೋಷ ಸುಖ ಎಲ್ಲವನ್ನು ಕೊಡಲಿ ಅಂದ್ಬಿಟ್ಟು ಈ ಧ್ವಜಾರೋಹಣವನ್ನು ಮಾಡ್ತೀವಿ. ಈ ಧ್ವಜಾರೋಹಣಕ್ಕೆ ರೇಷ್ಮೆ ವಸ್ತ್ರದಿಂದ ಹಲವಾರು ವಿನ್ಯಾಸಗಳಲ್ಲಿ ಸಿದ್ಧ ಮಾಡ್ತಾರೆ. ಈ ಧ್ವಜಾರೋಹಣಕ್ಕೆ ನಾನು ಕೂಡ ಈ ಸಿಂಪಲ್ ಆಗಿ ಒಂದು ಸುಂದರವಾಗಿ ವಸ್ತ್ರವನ್ನು ಸಿದ್ಧ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ನೀವು ಕೂಡ ನೋಡಿ, ಟ್ರೈ ಮಾಡಿ. ಹಾಗೆ ಎಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು. 1 ಮೀಟರಷ್ಟು ಬ್ಲೌಸ್ ಪೀಸ್ ಅನ್ನು ತಗೊಂಡಿದ್ದೀನಿ. ಹಾಗೆ ನೋಡಿ, ಇದಕ್ಕೆ ನಾನು 21 ಇಂಚಸ್ ಅಷ್ಟು ಉದ್ದನ ಇಟ್ಕೊಂಡು ಎಲ್ಲ ಫುಲ್ಲು ಒಂದೇ ಲೈನಲ್ಲಿ 21 ಇಂಚಸ್ನ ಮಾರ್ಕ್ ಮಾಡ್ಕೊಂಡು ಹೋಗಿದ್ದೀನಿ. ಆಮೇಲೆ ಆ ಮಾರ್ಕ್ ಮಾಡಿರೋವಂಥದ್ದನ್ನೆಲ್ಲ ಸೇರಿಸಿದ್ರೆ ಒಂದು ಸ್ಟ್ರೈಟ್ ಲೈನ್ ಆಗುತ್ತೆ. ಆ ಸ್ಟ್ರೈಟ್ ಲೈನ್ನ ಒಂದು ಸ್ಕೇಲು ಅಥವಾ ಈ ಥರ ಟೇಪಲ್ಲಿ ಇಟ್ಕೊಂಡು ಎಲ್ಲ ಮಾರ್ಕ್ ಮಾಡಿರೋಂಥ 21 ಇಂಚಸ್ ನೀವು ಒಂದು ಲೈನ್ ಮಾಡ್ಕೋಬೇಕು. ಲೈನ್ ಮಾಡಿದ್ಮೇಲೆ ಅದನ್ನು ಈಸಿಯಾಗಿ ಕಟ್ ಮಾಡ್ಕೋಬೋದು. ಆವಾಗ ನಿಮ್ಗೆ ಅಳತೆ ಆಗಿರೋಂಥ ಬ್ಲೌಸ್ ಪೀಸಲ್ಲಿ ಕರೆಕ್ಟಾಗಿ 21 ಇಂಚಸ್ ಪೀಸು ಕರೆಕ್ಟಾಗಿ ಬರುತ್ತೆ. ಸೊ ಹಾಗಾಗಿ ನೋಡಿ, ಈ ಥರ ನಾನು 21 ಇಂಚಸ್ಗೆ ಕಟ್ ಮಾಡಿದ್ದೀನಿ. ಇವಾಗ ಕಟ್ ಮಾಡಿರೋವಂಥದ್ದಿರೋದ್ರಿಂದ ನೀವು ಅದು ಥ್ರೆಡ್ ಎಲ್ಲ ಬಂದುಬಿಡುತ್ತೆ. ಸೊ ಹಾಗಾಗಿ 2 ಕಡೆನೂ ನೀವು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇಲ್ಲೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ, ಹಾಗೆ ಕೆಳಗಡೆನೂ ಕೂಡ ಮಾಡಿದ್ದೀನಿ. ಇವಾಗ ಒಂದು ಲೇಸ್ ಅಂದರೆ ನೀವು ಬಾರ್ಡ್ರು, ನಾನು ಇದು ಸ್ಯಾರಿ ಬಾರ್ಡ್ರ್ ತೊಗೊಂಡಿದ್ದೀನಿ. ಈ ಬಾರ್ಡ್ರನ್ನ ತೊಗೊಂಡು ಅದು ಕಾಂಟ್ರಾಸ್ಟ್ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದು 2 ಕಡೆನೂ ಸ್ಟಿಚ್ ಮಾಡಬೇಕು. ಬಾರ್ಡ್ರನ್ನ ಸ್ಟಿಚ್ ಮಾಡಿದ್ಮೇಲೆ ನೋಡಿ, ಈ ಥರ ಕಾಣುತ್ತೆ. ಫುಲ್ ಸ್ಟಿಚ್ ಆದಮೇಲೆ ನಾನು 4 ಇಂಚಸ್ ಅಷ್ಟು ಬಾರ್ಡ್ರ್ ಮೇಲಿಂದ 4 ಇಂಚಷ್ಟು ನಾನು ಮಾರ್ಕ್ ಮಾಡಿಬಿಟ್ಟು ಫುಲ್ಲು ಹಾಗೆ ನೀವು ಮಾರ್ಕ್ ಮಾಡ್ಕೊಂಡು ಹೋದರೆ ನಿಮಗೆ ಸ್ಟ್ರೈಟ್ ಲೈನ್ ಸಿಗುತ್ತೆ. ಆಮೇಲೆ ನೋಡಿ, ಈ ಥರ ಸ್ಟ್ರೈಟ್ ಲೈನ್ ಹಾಕಿಬಿಟ್ರೆ ಆಮೇಲೆ ನೀವು ಬಾರ್ಡ್ರನ್ನ ಮತ್ತೆ ಅದಕ್ಕೆ ಆ ಲೈನ್ ಮೇಲೆ ಇಟ್ಟು ನೀವು ಸ್ಟಿಚ್ ಮಾಡ್ಕೋಬೋದು. ಆವಾಗ ಈಸಿಯಾಗಿ ಸ್ಟ್ರೈಟಾಗಿ ಬರುತ್ತೆ ನಿಮಗೆ ಬಾರ್ಡ್ರು. ಇವಾಗ ಈ ಬಾರ್ಡ್ರನ್ನ ಹೀಗೆ ಇಟ್ಬಿಟ್ಟು ಸ್ಟ್ರೈಟ್ ಲೈನ್ ಇರುತ್ತೆ, ಹಾಗಾಗಿ ನಿಮಗೆ ಸ್ಟಿಚ್ ಮಾಡೋದಕ್ಕೂ ತುಂಬಾ ಈಸಿಯಾಗಿರುತ್ತೆ. ಇವಾಗ ಬಾರ್ಡ್ರು 2 ಸೈಡ್ ಕೂಡ ನೀವು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿದ್ಮೇಲೆ ನೀವು ನೆರಿಗೆನ ಇಟ್ಕೋಬೇಕು. ನೀವು ಒಂದು ಸತಿ ಐರನ್ ಮಾಡಿಬಿಟ್ರೆ ನೋಡಿ, ಈ ಥರ ಕ್ಲೀನಾಗಿರುತ್ತೆ. ಆವಾಗ ನಿಮಗೆ ಫೋಲ್ಡಿಂಗ್ ತುಂಬಾ ಈಸಿಯಾಗಿ ಬರುತ್ತೆ. ಇಲ್ಲಾಂದರೆ ತುಂಬ ನೀವು ಕೈಯಲ್ಲೇ ಹಿಡಿದು ಮತ್ತೆ ನೀವು ಅದನ್ನು ಸ್ಟ್ರೈಟ್ ಮಾಡ್ಕೊಳ್ಳೋ ಬದಲು ಐರನ್ ಕ್ಲೀನಾಗಿ ಒಂದು ಸತಿ ಐರನ್ ಮಾಡಿಬಿಟ್ರೆ, ಈ ಥರ ಹಿಡಿದ್ಬಿಟ್ಟು ಒಂದು ಸತಿ ಐರನ್ ಮಾಡ್ಕೊಂಬಿಡಿ, ಕ್ಲೀನಾಗಿ ಸ್ಟಿಫಾಗಿ ಇರುತ್ತೆ. ನೋಡಿ, ರೆಡಿಯಾಗಿದೆ ಇದು. ಇವಾಗ ಈ ಧ್ವಜಕ್ಕೆ ನೋಡಿ, ಈ ವಸ್ತ್ರ ಹೇಗೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ನೋಡೋದಕ್ಕೆ 2 ಬಾರ್ಡ್ರ್ ಕೊಟ್ಟಿರೋದ್ರಿಂದ ಒಂದು ಗ್ರ್ಯಾಂಡ್ ಲುಕ್ ಕೂಡ. ಇದು ಮಡ್ಚಿರ್ತೀವಲ್ಲ, ಅದಕ್ಕೆ ಒಂದು ಸ್ಟಿಚ್ ಹಾಕಬೇಕು. ಅದಕ್ಕೆ ಒಂದು ಥ್ರೆಡ್ಡನ್ನು ಹಾಕಿಬಿಟ್ಟು ನೀವು ಸ್ಟಿಚ್ ಹಾಕ್ಬಿಡಿ. ನೋಡಿ, ಈ ಥರ ನಾನು ಮೊದಲೇ ಥ್ರೆಡ್ ಜೊತೆಗೆ ಒಂದು ಸ್ಟಿಚ್ ಹಾಕ್ಬಿಟ್ಟಿದ್ದೀನಿ. ಹಾಗೆ ಇದು ಲಟ್ಕನ್ ಅಂತ ನೀವೇ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಒಂದು ಬಟ್ಟೆ ತೊಗೊಂಡು ಜಸ್ಟ್ ಒಂದು ಫೋಲ್ಡ್ ಮಾಡಿಕೊಂಡು ಈ ಥರ ಮಾಡ್ಕೋಬೋದು. ಇದು ನೋಡೋದಕ್ಕೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಇದು ನಾನು ವೆಲ್ವೆಟ್ ಬಟ್ಟೆಯಿಂದ ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ಆ ಫೋಲ್ಡ್ ಇತ್ತಲ್ಲ, ಅದನ್ನು ಕ್ಲೋಸ್ ಮಾಡೋದಕ್ಕೋಸ್ಕರ ನೋಡಿ, ಹೀಗೆ ಉಲ್ಟಾ ಇಟ್ಕೊಂಡಿರೋಂಥ ವೆಲ್ವೆಟ್ ಬಟ್ಟೆ, ಅದನ್ನು ಸ್ಟಿಚ್ ಮಾಡಿಬಿಟ್ಟು ನೀವು ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಇದನ್ನು ನೀವು ಸೀದಾ ಮಾಡಿಕೊಂಡಾಗ ನೋಡಿ, ಇದು ಸೀದಾ ಬರುತ್ತೆ. ಇವಾಗ ಇದು ವೆಲ್ವೆಟ್ ಬಟ್ಟೆ ಆಗಿರೋದ್ರಿಂದ ನಿಮಗೆ ಏನು ಮತ್ತೆ ಸೈಡ್ಸ್ ಎಲ್ಲ ಸ್ಟಿಚ್ ಮಾಡೋದು ಏನು ಬೇಕಾಗಿಲ್ಲ. ಯಾಕಂದರೆ ನೀವು ಕಟ್ ಮಾಡಿದ್ರು ಕೂಡ ಯಾವ ಥ್ರೆಡ್ ಕೂಡ ಬರೋದಿಲ್ಲ. ಸೊ ಹಾಗಾಗಿ ನಾನು ವೆಲ್ವೆಟ್ ಬಟ್ಟೆನ ತೊಗೊಂಡಿರೋದು. ನೋಡಿ, ನಿಮ್ಗೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಹಿಂದ್ಗಡೆ ಕೂಡ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸ್ಟಿಚ್ ಮಾಡಿರ್ತೀರ. ಸೊ ಹಾಗಾಗಿ ಇದನ್ನು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋಬೋದು. ಇವಾಗ ಧ್ವಜಾರೋಹಣಕ್ಕೆ ವಸ್ತ್ರ ರೆಡಿಯಾಗಿದೆ. ನೋಡಿ, ಈ ಥರ ನಾವು ಹಾಕ್ತೀವಿ ಧ್ವಜಾರೋಹಣಕ್ಕೆ ಬಟ್ಟೆನ. ನಾವು ವಸ್ತ್ರವನ್ನು ಹೀಗೆ ನಾವು ಅಲಂಕಾರನ ಮಾಡ್ತೀವಿ. ಇವಾಗ ಈ ಧ್ವಜಕ್ಕೆ ನಾನು ಮತ್ತೆ ಒಂದು ಸ್ವಲ್ಪ ಗೆಟಪ್ ಕಾಣಲಿ ಅಂದ್ಬಿಟ್ಟು ಒಂದು ಅಲಂಕಾರಕ್ಕಾಗಿ ನೋಡಿ, ಈ ಥರ ಒಂದು ಡಿಸೈನ್ ಮಾಡ್ತಾಯಿದ್ದೀನಿ. ಸ್ವಸ್ತಿಕ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಪರ್ಲ್ ಹಾಗೆ ಈ ಪ್ಲಾಸ್ಟಿಕ್ ಬೆಲ್ ಸಿಗುತ್ತೆ ನಿಮಗೆ, ಅದು ಕೂಡ ಈ ಥರ ಸೇರಿಸಿ ಒಂದು ಥ್ರೆಡ್ಡಲ್ಲಿ ಹಾಕಿಬಿಟ್ಟು ಈ ಪರ್ಲ್ ಇರುತ್ತಲ್ಲ, ಅದನ್ನೆಲ್ಲ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಲ್ಲಿವರೆಗೂ ಕೂಡ ಈ ಪರ್ಲ್ಸ್ನ ಸೇರಿಸ್ಬೋದು. ನೋಡಿ, ಈ ಥರ ನಿಮಗೆ ಎಷ್ಟು ಉದ್ದ ಬೇಕೋ ಅಲ್ಲಿ ಅಷ್ಟುದ್ದ ಮಾಡ್ಕೋಬೋದು. ಇವಾಗ ಒಂದು
ಕಾರ್ಡ್ಬೋರ್ಡ್ ತೊಗೊಂಡಿದ್ದೀನಿ, ಅದಕ್ಕೆ ವೆಲ್ವೆಟ್ ಬಟ್ಟೆನ ಅಂಟಿಸಿದ್ದೀನಿ. ಇವಾಗ ಈ ಫೆವಿಕಾಲ್ನ ಸುತ್ತಲೂ ಹಾಕಿಬಿಟ್ಟು ಒಂದು ಲೇಸ್ನ ನಿಮ್ಮ ಮನೇಲಿ ಯಾವ ಲೇಸ್ ಇರುತ್ತೋ ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಫಿಕ್ಸ್ ಆಗೋದಕ್ಕೆ, ಯಾಕಂದರೆ ಇದು ಫೆವಿಕಾಲ್ ಅಷ್ಟು ಬೇಗ ಮೆತ್ತಲ್ಲ. ಆಮೇಲೆ ಈ ಥರ ಯಾವುದಾದ್ರೂ ಡಿಸೈನ್ ಇರೋದನ್ನು ತೊಗೊಂಡು ಸ್ವಸ್ತಿಕ್ನ ಮಾಡಿದ್ದೀನಿ ನಾನು. ನಿಮ್ಗೆ ಯಾವ್ದು ಬೇಕೋ, ಓಮ್ ಬೇಕಾದರೆ ಮಾಡ್ಕೋಬೋದು, ಶ್ರೀ ಮಾಡ್ಕೋಬೋದು, ಸ್ವಸ್ತಿಕ್ ಮಾಡ್ಬೋದು, ನಿಮ್ಗೆ ಏನು ಇಷ್ಟನೋ ಆ ಡಿಸೈನ್ನ ಮಾಡ್ಕೋಬೋದು. ಆಮೇಲೆ ಅದೇ ಥರ ಇನ್ನೊಂದು ಕಾರ್ಡ್ಬೋರ್ಡ್ ಅದೇ ಸೈಜಲ್ಲಿ ತೊಗೊಂಡು ನೋಡಿ ಫೆವಿಕಾಲ್ ಹಾಕಿಬಿಟ್ಟು ಈ ನಾವು ಮಾಡಿದ್ವಲ್ಲ ಪರ್ಲ್ದು, ಅದು ಥ್ರೆಡ್ ಮಾತ್ರ ನೀವು ಈ ಫೆವಿಕಾಲ್ಗೆ ಇಡಬೇಕು. ಪರ್ಲ್ ಇಟ್ಟರೆ ಅದು ಮೆತ್ಕೊಳ್ಳೋಲ್ಲ. ಸೊ ಹಾಗಾಗಿ ಆಮೇಲೆ ನೀವು ಮಾಡಿರೋಂಥ ಡಿಸೈನ್ನ ಅದ್ರ ಮೇಲಿಟ್ಟು ಈ ಥರ ಒಂದು 10 ನಿಮಿಷ ಬಿಟ್ಬಿಡಿ, ಚೆನ್ನಾಗಿ ಡ್ರೈ ಆಗುತ್ತೆ, ಫಿಕ್ಸ್ ಆಗಿರುತ್ತೆ. ಇದನ್ನು ಯಾವ ರೀತಿ ನಾನು ಡೆಕೋರೇಟ್ ಮಾಡಿದ್ದೀನಿ ಅಂತ ಹಬ್ಬದ ದಿನ ತೋರಿಸ್ತೀನಿ. ಸೊ ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.